ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಸಂತ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಲ್ದಿಯಾಗಿರೋಂಥ ಒಂದು ಮಿಲ್ಕ್ ಶೇಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಬಾದಾಮಿ, ದ್ರಾಕ್ಷಿ, ಹಾಗೆ ಗೋಡಂಬಿ, ಪಿಸ್ತಾ, ಹಾಗೆ ವಾಲ್ನಟ್ ಇದೆ, ಅಂಜೂರ ಇದೆ. ಇಷ್ಟನ್ನು ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರ, ಇದನ್ನು ಬೀಜನ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನೆಲ್ಲ ನಾವು ಇವಾಗ ಒಂದ್ಸರಿ ವಾಶ್ ಮಾಡ್ಕೊಂಬರೋಣ. ಇದೇ ಡ್ರೈ ಫ್ರೂಟ್ಸ್ ಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಯೂಸ್ ಮಾಡಿ ನಾವು ಈ ಮಿಲ್ಕ್ ಶೇಕ್ನ ಮಾಡ್ಕೋಬೋದು. ಮೇಯ್ನ್ ಇದಕ್ಕೆ ಬನಾನಾ ಮತ್ತು ಹಾಲು ಬೇಕು ಅಷ್ಟೇ. ಓಕೆ, ಈ ರೀತಿ ವಾಶ್ ಮಾಡ್ಕೊ ಬಂದಾದಮೇಲೆ ನೀರನ್ನ ಹಾಕಿ ಒಂದು 2 ಅವರ್ ನೆನೆಯೋಕ್ಕಿಡಬೇಕು. 2 ಅವರ್ ಇಲ್ಲ ಅಂದರೆ ಓವರ್ ನೈಟ್ ಕೂಡ ನೆನೆಸ್ಬೋದು. ನಾವು ಬೆಳಗ್ಗೆ ಈ ಜ್ಯೂಸನ್ನ ಮಾಡ್ಕೊಳ್ತೀವಿ ಅನ್ನೋದಾದರೆ ನೈಟೇ ನಾವು ನೆನೆ ಹಾಕಿ ಬೆಳಗ್ಗೆ ಇದನ್ನು ರುಬ್ಬಿ ಕುಡಿಬೋದು. ಈ ರೀತಿ ಚೆನ್ನಾಗಿ ನೆಂದಿರುವಂಥ ಡ್ರೈ ಫ್ರೂಟ್ಸ್ನ ನಾವೀಗ ಬಾಳೆಹಣ್ಣು ಮತ್ತು ಹಾಲು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಬಾಳೆಹಣ್ಣು ತೊಗೊಂಡಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಬಾಳೆಹಣ್ಣ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ಗೆ ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಜ್ಯೂಸನ್ನ ನಾವು ವೀಕ್ಲಿ 4 ಡೇಸಾರು ಕುಡಿಯೋದ್ರಿಂದ ಆರೋಗ್ಯವಾಗಿ ದಪ್ಪ ಆಗ್ತೀವಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಹೆಲ್ದಿಯಾಗಿ ದಪ್ಪ ಆಗ್ಬೋದು. ತುಂಬಾ ಸಣ್ಣ ಇದ್ದೀನಿ, ನನಗೆ ದಪ್ಪ ಆಗಬೇಕು ಅನ್ನೋರು ಇದನ್ನು ಒಂದು 3 ಮಂತ್ಸ್ ಟ್ರೈ ಮಾಡಿ ತುಂಬಾ ವೆಯ್ಟ್ ಗೇನ್ ಆಗ್ತೀರಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನಿವಾಗ ಇದನ್ನು ತರಿತರಿಯಾಗಿ ರುಬ್ಬಿ ಅದ್ರ ಜೊತೆಗೆ 1 ಲೋಟ ಹಾಲನ್ನ ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ರೀತಿ ಆದಮೇಲೆ ಜ್ಯೂಸ್ ರೆಡಿ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಹಾಗೆ ಹಾಲು ಕೂಡ ಇರುತ್ತೆ. ಈ ರೀತಿ ಜ್ಯೂಸನ್ನ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕಾಫಿ ಟೀ ಬದಲಿಗೆ ನಾವು ಬೆಳಗ್ಗೆ ಒಂದು ಟೈಮ್ ಇದನ್ನು ಕುಡಿಯೋದ್ರಿಂದ ನಾವು ಆರೋಗ್ಯವಾಗಿಯೂ ಕೂಡ ಇರಬಹುದು. ದಪ್ಪ ಆಗಬೇಕು ಅಂತ ಒಂದೇ ಕಾರಣ ಅಲ್ಲ, ನಾವು ಹೆಲ್ದಿಯಾಗಿರೋದಕ್ಕೂ ಕೂಡ ಈ ಡ್ರಿಂಕ್ಸ್ನ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.